ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರೆಡಿ ಮಾಡಿಕೊಂಡಿರೋ ಕಂಟೆಂಟನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಈಗಾಗಲೇ ನೀವು ಲಾಸ್ಟ್ ವಿಡಿಯೋದಲ್ಲಿ ಈ ಸ್ಟೆಪ್ಪಿಗೆ ಬಂದಿದ್ದೀರಾ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ನಾನೀಗ ಫಸ್ಟು ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ಪ್ಲನೇಷನ್ ಕಂಟೆಂಟ್ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಆಗಿರ್ಬೋದು, ಅಥವಾ ಏನಾದರೂ ಬಿಡಿಸಿರೋದು, ಅಥವಾ ಏನಾದರೂ ಪ್ರಶ್ನೆ ಉತ್ತರ ಮಾಡ್ಕೊಂಡಿರೋಗಿರ್ಬೋದು, ಅಥವಾ ಏನೇ ಒಂದು ಎಕ್ಸ್ಪ್ಲೇನ್ ಮಾಡೋದಿದ್ದರೆ ಅದು ವಿಡಿಯೋ ಅಥವಾ ಏನಾದರೂ ರೂಪದಲ್ಲಿದ್ದರೆ ಎಕ್ಸ್ಪ್ಲನೇಷನ್ ಕಂಟೆಂಟ್ ಆಗುತ್ತೆ. ಲರ್ನಿಂಗ್ ರಿಸೋರ್ಸ್ ಅಂದರೆ ಸೊ ನಿಮಗೆ ಕಲಿಕೆಗೆ ಅನುಕೂಲವಾಗುವ ಉಳಿದ ರಿಸೋರ್ಸ್ಗಳು, ಯೂಟ್ಯೂಬ್ ಲಿಂಕ್ಗಳು ಯಾವುದೇ ಆಗ್ಬೋದು. ಸೊ ಅದನ್ನು ನೀವು ಕಲೆಕ್ಟ್ ಮಾಡಿರೋದು. ಪ್ರಾಕ್ಟೀಸ್ ಕ್ವಶನ್ ಸೆಟ್ಟು ಅಂದರೆ ಆ ಕಂಟೆಂಟಿಗೆ ರಿಲೇಟೆಡು ನೀವೇನು ಅಪ್ಲೋಡ್ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ರಿಲೇಟೆಡ್ ಪ್ರಾಕ್ಟೀಸ್ ಕ್ವಶನ್ ಸೆಟ್ ಏನಾದ್ರು ಮಾಡೋದಿದ್ದರೆ, ಹಾಗೆ ಈ ಟೆಕ್ಸ್ಟ್ ಬುಕ್ಕು ಅಂದರೆ ನೀವು ಯಾವ ಕ್ಲಾಸಿಗೆ ಅಥವಾ ಯಾವ ಒಂದು ಕೋರ್ಸಿಗೆ ಇದು ಮಾಡಿದಿರೋ ಅದಕ್ಕೆ ರಿಲೇಟೆಡ್ ಟೆಕ್ಸ್ಟ್ ಬುಕ್ಕು, ಹಾಗೆ ಟೀಚರ್ ರಿಸೋರ್ಸಸ್ಸು. ಉದಾಹರಣೆಗೆ ಲೆಸನ್ ಪ್ಲ್ಯಾನು ಇದ್ರಲ್ಲಿ ಬರುತ್ತೆ, ಟೀಚರ್ ರಿಸೋರ್ಸಲ್ಲಿ ಬರುತ್ತೆ, ಅಥವಾ ಟೀಚಿಂಗ್ ಏಡ್ಸು, ಅಥವಾ ಏನಾದರೂ ಹೊಸ ರೀತಿಯ ಕಲಿಸುವ ಏನಾದರೂ ಒಂದು ಮೆಥಡು ಅಥವಾ ಏನಾದರೂ ಇದ್ದರೆ ಅದನ್ನು ನೀವು ಅಲ್ಲಿ ವಿವರಣೆ ಮಾಡಿದ್ದಿದ್ರೆ ಅದನ್ನು ಟೀಚರ್ ರಿಸೋರ್ಸಲ್ಲಿ ಆ್ಯಡ್ ಮಾಡಬೇಕು. ಸೊ ನಾನೀಗ ನಾನು ಕೊಟ್ಟಿರೋ ಟಾಪಿಕಲ್ಲಿ ನಾನು ಫಸ್ಟು ಟೀಚರ್ ರಿಸೋರ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಹತ್ರ ರೆಡಿಮೇಡ್ ಲೆಸನ್ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಅದು ನನಗೆ ಕಂಟೆಂಟ್ ಏನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೋ ಅದು ವಿಡಿಯೋ ರಿಲೇಟೆಡ್ ಮಾಡಿದ್ದೀನಿ. ಸೊ ನಾನೀಗ ಏನು ಮಾಡ್ತೀನಿ, ಅದು ನನಗೀಗಾಗಲೇ ನನ್ನ ಒಂದು ಕಂಪ್ಯೂಟ್ರಲ್ಲಿ ಇದೆ. ಸೊ ನಾನೀಗ ಬ್ರೌಸ್ ಮಾಡ್ತಾಯಿದ್ದೀನಿ. ಬ್ರೌಸ್ ಮಾಡಿ ಸೊ ನಾನೀಗೇನು ಮಾಡ್ತೀನಿ, ಕ್ಲಿಕ್, ಈಗ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ನಂಬರ್ 1 ಸೆಲೆಕ್ಟ್ ಮಾಡಿದೆ. ಈಗ ಅಪ್ಲೋಡ್ ಆಗ್ತಾಯಿದೆ. ಸೊ ಈಗ ಇದು ಅಪ್ಲೋಡ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಮತ್ತು ಇನ್ನೇನು ಯಾವುದನ್ನು ಕ್ಲಿಕ್ ಮಾಡಲಿಕ್ಕಾಗಲಿ ಅಥವಾ ಏನು ಮುಟ್ಲಿಕ್ಕಾಗಲಿ ಹೋಗಬಾರ್ದು. ಸೊ ಇದ್ದಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಂಟರ್ನೆಟ್ ಫಾಸ್ಟ್ ಇದೆ. ನೋಡಿ, ಕಂಟೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಆದರೆ ಒಂದು ನೀವು ಅಲ್ಲಿವರೆಗೆ ವೆಯ್ಟ್ ಮಾಡಿ. ಸೊ ಇಲ್ಲಿ ಅಪ್ಲೋಡ್ ಆಗಿರೋದು ಕಾಣಿಸ್ಬೇಕು. ಅರ್ಥ ಆಯ್ತಾ? ನೋಡಿ, ಪ್ಲೀಸ್ ರಿವ್ಯೂ ಏನು ಯೂಸಿಂಗ್ ಫೋನ್ಸ್ ದಟ್ ಆರ್ ನಾಟ್ ಪ್ಯಾಕೇಜ್ಡ್ ಅಲಾಂಗ್ ವಿತ್ ದ PDF, ಕರೆಕ್ಟೆಡ್ ಫೈಲ್ ಹ್ಯಾಸ್ ಬೀನ್ ಅಪ್ಲೋಡೆಡ್. ಹೀಗೇನಾದರೂ ಈ ಕೇಸಸ್ಸಲ್ಲಿ ಮಾತ್ರ ಇದು ಕಾಣಿಸೋದಿಲ್ಲ ಒಳಗಡೆ. ನೋಡಿ, ಇಲ್ಲಿ ಏನು ಬಂದಿದೆಯಲ್ಲ ಅದು ಕಾಣಿಸ್ತಾ ಇದೆ. ಸೊ ಇದನ್ನು ಕ್ಲೋಸ್ ಮಾಡಿ. ನೋಡಿ, ಸೊ ಪೇಜ್ 2 ಇದ್ದರೆ ಪೇಜ್ 2ಗೆ ಹೋಗಬೇಕು. ಅರ್ಥ ಆಯ್ತಾ? ಸೊ ನೋಡಿ, ನೋಡಿ, ಇದು ನಾನು ಮಾಡಿರೋ ಫಸ್ಟ್ ವಿಡಿಯೋಗೆ ರಿಲೇಟೆಡ್ ಲೆಸನ್ ಪ್ಲ್ಯಾನು 5 ರಿಲೇಟೆಡ್ ಇದೆ. ಸೊ ಅದನ್ನು ಟೀಚರ್ಸಿಗೆ ಯೂಸ್ಫುಲ್ ಆಗುತ್ತೆ. ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು. ಅರ್ಥ ಆಯ್ತಾ? ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಆದರೂ ಓಕೆ. ಆದರೆ ಇದಕ್ಕೆ ಏನು ಟೈಟಲ್ ಇಲ್ವಲ್ಲ, ಅನ್ಟೈಟಲ್ಡ್ ಕಂಟೆಂಟ್ ಅಂತ ಬರ್ತಾ ಇದೆಯಲ್ಲ. ಸೊ ಇವಾಗ ಏನು ಮಾಡುವ, ಸೊ ಇದಕ್ಕೊಂದು ಟೈಟಲ್ ಕೊಡುವ. ಸೊ ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಟೈಟಲ್ ಕೊಡಬೇಕಲ್ಲ, ಅದಕ್ಕೆ ಕ್ಲಿಕ್ ಮಾಡಿದ್ದೀನಿ. ಈಗ ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ತುಂಬ ಹೊತ್ತಾಗುತ್ತೆ, ಸ್ವಲ್ಪ ಒಂದು 1 ಮಿನಿಟ್ 2 ಮಿನಿಟ್ ಆಗ್ಬೋದು. ಸೊ ನೀವು ಪೇಷನ್ಸ್ ಇಟ್ಕೊಳ್ಳಿ. ಯಾಕಂದರೆ ಇನ್ನೂ ಏನೂ ಆಗಿಲ್ವಲ್ಲ ಅಂದ್ಕೊಂಡು ಅದು ಇದು ಪ್ರೆಸ್ ಮಾಡ್ತಾ ಹೋದರೆ ಸೊ ಇದು ಅಪ್ಲೋಡ್ ಆಗಿರೋದು ವೇಸ್ಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಇದು ಕಂಟೆಂಟ್, ಇದಕ್ಕೆ ಒಂದು ಟೈಟಲ್ ಕೊಡಲೇಬೇಕು. ಯಾಕಂದರೆ ಇದಕ್ಕೆ ಯಾವುದು ರಿಲೇಟೆಡ್, ಇದು ಏನು ಮತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಟೈಟಲ್ ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಸರ್ಚ್ ಮಾಡೋರಿಗೆ ಈಸಿಯಾಗಿ ಇದನ್ನು ಪಿಕ್ ಮಾಡಲಿಕ್ಕೆ ಆಗತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ. ವೀಕ್ಷಕರೇ, ಈಗ ಇದು ಓಪನ್ ಆಗಿದೆ. ನೋಡಿ, ಎಡಿಟ್ ಡೀಟೇಲ್ಸ್ ಅಂತ ನಾನು ಏನು ಕ್ಲಿಕ್ ಮಾಡಿದ್ನಲ್ಲ, ಸೊ ಅದಕ್ಕೆ ಈಗ ಎಡಿಟ್ ಡೀಟೇಲ್ಸ್ ಓಪನ್ ಆಗಿದೆ. ಸೊ ಇಲ್ಲಿ ನೀವು ನೋಡಿ, ಅದು ಏನು ಅಪ್ಲೋಡ್ ಮಾಡಿದ್ದಲ್ಲ ನಾನು, ಅದಕ್ಕೆ ಹಿಂಟ್ಸನ್ನು ಹಾಕ್ಕೊಳ್ಳೋಣ. ಈಗ ಅಂದರೆ ಅದಕ್ಕೆ ಟೈಟಲನ್ನು ಕೊಡೋಣ. ಸೊ ಟೈಟಲ್ ಅಂದರೆ ಏನದು, ಅದಕ್ಕೆ ಏನು ರಿಲೇಟೆಡ್ ಅದು, ಮತ್ತು ಅದು ಯಾವುದು ಇರುತ್ತೆ ಅಂತ. ಸೊ ನಾನೀಗ ಏನು ಮಾಡ್ತಾಯಿದ್ದೀನಿ, ಸೊ ಇಮೇಜ್ ಬೇಕಾದ್ರೆ ಇಮೇಜ್ ಆ್ಯಡ್ ಮಾಡ್ಬೋದು. ನೀವು ಇಮೇಜನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಮೇಜ್ ಇದಕ್ಕೆ ಹೋಗುತ್ತೆ. ಒಂದು ನಿಮಿಷ. ನೋಡಿ, ನೀವು ಯಾವುದಾದ್ರೂ ಇಮೇಜನ್ನು ತಗೊಂಡು ಅದಕ್ಕೆ ಆ್ಯಡ್ ಮಾಡಬೇಕು, ಮಾಡ್ಬೋದು. ಸೊ ಅಪ್ಲೋಡ್ ಆ್ಯಂಡ್ ಯೂಸ್ ಇಮೇಜ್ ಅಂತ ಇದೆ. ನಾನು ಚೂಸ್ ಮಾಡ್ತೀನಿ ಇಮೇಜ್.
ನೀವು ಈಗ ಚೂಸ್ ಫೈಲ್ ಅಂತ ಇದೆ. ಸೊ ಈಗ ಅದನ್ನು ಚೂಸ್ ಮಾಡಲಿಕ್ಕೆ ನೀವು ಇಮೇಜಸ್, ಯಾವುದಾದ್ರೂ ಇಮೇಜಸ್ಸನ್ನು, ಅದಕ್ಕೆ ರಿಲೇಟೆಡ್ ಇಮೇಜಸ್ಸನ್ನು ನೀವು ಚೂಸ್ ಮಾಡೋದಿದ್ದರೆ ಮಾಡ್ಕೋಬೋದು. ಸೊ ನಾನೀಗ ಆಲ್ರೆಡಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ದೀಕ್ಷಾ ಇಮೇಜಸ್ಗೆ ಹೋಗ್ಬಿಟ್ಟು ನೋಡಿ, ಈಗ ವಿಡಿಯೋ 1. ಸೊ ನಾನು ನೋಡಿ ಘಟಕ ಯೋಜನೆ ಸಂಖ್ಯಾಶಾಸ್ತ್ರ ವಿಡಿಯೋ 1 ತರಗತಿ ನೋಡಿ, ಈಗ ಆಲ್ರೆಡಿ ಅದು ಬಂದುಬಿಡ್ತು. ಸೊ ಟ್ಯಾಗ್ ಅಂತ ಇದೆ. ಸೊ ಟ್ಯಾಗ್ ಅಂದರೆ ಅದು ಏನು ರಿಲೇಟೆಡ್ಡು, ಸೊ ರಿಲೇಟೆಡ್ ಏನು, ನೀವು ಇದನ್ನು ಬೇಕಾದರೆ ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ಏನಾದರೂ ಆ್ಯಡ್ ಮಾಡೋದಿದ್ದರೆ ಕಾಪಿ ನೋಡಿ, ಪೇಸ್ಟ್. ದತ್ತಾಂಶಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವಂತ ಬಂತು. ಅಂದರೆ ಈ ಲೆಸನ್ ಪ್ಲ್ಯಾನ್ ರಿಲೇಟೆಡ್ ಟು ವಾಟ್ ಅಂದರೆ ಇದು. ಸೊ ಇದು ಆಲ್ ಲ್ಯಾಂಗ್ವೇಜ್ ಅಂತ ತಗೊಳ್ತು, ಇರಲಿ, ಅದು ಆಟೋಮೆಟಿಕ್ ಆಗಿ ತಗೊಂತು. ಕ್ರಿಯೇಟರ್, ಯಾರು ಕ್ರಿಯೇಟರ್? ಆ್ಯಕ್ಚುಲಿ ದೀಕ್ಷಾ ಮ್ಯಾಥ್ಸ್ ಕ್ರಿಯೇಟರಾ? ಅಲ್ಲ, ನನ್ನ ಹೆಸರು, ನಾನು ಕ್ರಿಯೇಟ್ ಮಾಡಿರೋದು. ಸೊ ನನ್ನ ಹೆಸರು ಬರಿತಾ ಇದ್ದೀನಿ ಈಗ. ಓಕೆ, ನಾನು ಹೆಸರು ಬರೆದಿದ್ದೀನಿ ಈಗ. ಸೊ ಇಷ್ಟಾದಮೇಲೆ ಹೊರಗಡೆ ಒಂದು ಸಲ ಕ್ಲಿಕ್ ಮಾಡಿ ಅಪ್ಲೋಡ್ ಆ್ಯಂಡ್ ಯೂಸ್ ಅಂತ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ. ಸೊ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಇಮೇಜಸ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಮೆಸೇಜ್ ಬಂತು. ಸೊ ಇಲ್ಲಿಗೆ ಇಮೇಜ್ ಅಪ್ಲೋಡ್ ಆಗಿದೆ ಅಂತ. ಸೊ ಈಗ ಆ್ಯಡ್ ಇಮೇಜ್ ನೋಡುವ. ನೋಡಿ, ಈಗ ನಾನು ಅಪ್ಲೋಡ್ ಮಾಡಿರೋ ಇಮೇಜು ಸೊ ಎಲ್ಲಿದೆ. ಸೊ ಇದನ್ನು ತಗೊಳ್ತಾ ಇದ್ದೀನಿ, ಅಪ್ಲೋಡ್ ಆ್ಯಂಡ್ ಯೂಸ್ ಅಂತ ತಗೊಳ್ತಾ ಇದ್ದೀನಿ. ಸಾರಿ, ಸೆಲೆಕ್ಟ್ ಅಂತ ತಗೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಆ್ಯಡ್ ಮಾಡಿರೋ, ಅಪ್ಲೋಡ್ ಆ್ಯಂಡ್ ಯೂಸ್ ಮಾಡಿರೋದು ಇದು. ಸೊ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಅಂತ ತಗೊಳ್ತಾ ಇದ್ದೀನಿ. ನೋಡಿ, ಈಗ ಐಕಾನ್ ಆ್ಯಡ್ ಆಯಿತು. ಇದು ಬೇರೆ ಏನೂ ಅಲ್ಲ, ಸೊ ಆ ವಿಡಿಯೋ ಏನಿದೆಯಲ್ಲ ಅದರ ಸ್ಕ್ರೀನ್ಶಾಟ್ ಅಷ್ಟೇ. ಸೊ ಈಗ ನಾನು ಟೈಟಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೈಟಲ್ ಏನು, ಸಂಖ್ಯಾಶಾಸ್ತ್ರ ವಿಡಿಯೋ 1. ಸೊ ಇದು ಹೀಗೆ ಇರಲಿ. ಆ್ಯಕ್ಚುಲಿ ಇದೇನಿದು ಘಟಕ ಯೋಜನೆ, ಹೌದಲ್ಲ? ಸೊ ನಾನು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಘಟಕ ಯೋಜನೆ ನೋಡಿ, ನಾನು ಆಲ್ರೆಡಿ ಅಪ್ಲೋಡ್ ಟ್ರೈ ಮಾಡಿದ್ದೆ. ಸೊ ಅದು ತಗೊಳ್ತೆ ಈಗ. ಸೊ ಹಾಗಾದರೆ ಡಿಸ್ಕ್ರಿಪ್ಷನ್ ಏನು, ಈ ಘಟಕ ಯೋಜನೆ ಸಂಖ್ಯಾಶಾಸ್ತ್ರ ವಿಡಿಯೋ 1 ಪಾಠ ಯೋಜನೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಮ್ಯಾಥ್ಸ್ ಪಾರ್ಟ್ 2 ಅಂತ ಇದೆ. ಹಾಗಾದರೆ ಡಿಸ್ಕ್ರಿಪ್ಷನ್ ಏನು, ಯಾವುದು ರಿಲೇಟೆಡ್? ಹಾಗಾದರೆ ಕಂಟೆಂಟ್ ಏನಾದರೂ ಉಂಟಾ? ಹೌದು. ಯಾವುದಕ್ಕೆ ರಿಲೇಟೆಡು? ದತ್ತಾಂಶಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು. ಸೊ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್. ಓಕೆ, ಕೀವರ್ಡ್ಸ್ ಏನು ಬೇಡ, ನೋಡೋಣ ಆಮೇಲೆ. ಸೊ ಕಂಟೆಂಟ್ ಟೈಪ್ ಟೀಚರ್ಸ್ ಇಸ್ ಆಲ್ರೆಡಿ ಅಲ್ಲಿ ಸೆಲೆಕ್ಟ್ ಮಾಡಿರೋದು ಬಂದಿದೆ ಇಲ್ಲಿ. ಅಡಿಷ್ನಲ್ ಕ್ಯಾಟಗರಿ ಏನಾದ್ರು ಉಂಟಾ? ಅಡಿಷ್ನಲ್ ಕ್ಯಾಟಗರಿ ಅಂದರೆ ಇದು ಏನು ರಿಲೇಟೆಡು? ಇದು ಕ್ಲಾಸ್ ರೂಮ್ ಟೀಚಿಂಗ್ ವಿಡಿಯೋ ಅಲ್ಲ, ಕನ್ಸೆಪ್ಟ್ ಮ್ಯಾಪು ಅಲ್ಲ, ಕ್ಯೂರಿಯಾಸಿಟಿ ಕ್ವಶನ್ ಸೆಟ್ಟು ಅಲ್ಲ, ಟೆಕ್ಸ್ಟ್ ಬುಕ್ಕು ಅಲ್ಲ, ಎಕ್ಸ್ಪೀರಿಯೆನ್ಷಿಯಲ್ ರಿಸೋರ್ಸ್ ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲ. ಸೊ ಇದೇನಿದು ಲೆಸನ್ ಪ್ಲ್ಯಾನ್. ಸೊ ಲೆಸನ್ ಪ್ಲ್ಯಾನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಬೋರ್ಡ್ ಯಾವುದಿದು? ಯಾವ ಬೋರ್ಡು? ಸ್ಟೇಟ್ ಬೋರ್ಡ್, ಘಟಕ ಸ್ಟೇಟ್ ಬೋರ್ಡ್. ಸೆಲೆಕ್ಟ್ ಮೀಡಿಯಮ್. ಸೊ ಕನ್ನಡ ಮೀಡಿಯಮ್ ಇದು. ಕ್ಲಾಸ್ ಯಾವ ಕ್ಲಾಸು? 9th ಕ್ಲಾಸು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ನೀವು ಅಪ್ಲೋಡ್ ಮಾಡಿರೋದು? ಮ್ಯಾಥ್ಸ್. ಟಾಪಿಕ್ ಯಾವುದು? ಟಾಪಿಕ್ ಸಂಖ್ಯಾಶಾಸ್ತ್ರ ಅಂತ. ಸೊ ನಾನು ಎಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಟೈಪ್ ಮಾಡೋದು? ನೀವು ಟೈಪ್ ಮಾಡಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ಯಾವ್ದು ಬರುತ್ತೆ ಇದು ಟಾಪಿಕ್ ಅಂದರೆ?
ದತ್ತಾಂಶಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು. ಸೊ ಈ ಟಾಪಿಕ್ ಬಗ್ಗೆ ಅಲ್ವಾ ನೀವು ಮಾಡಿರೋದು. ಸೊ ಆ ಟಾಪಿಕ್ ಹೆಸರನ್ನೇ ಸಂಖ್ಯಾಶಾಸ್ತ್ರದಲ್ಲಿ ಬೇಕಾದರೆ ಇದು ಅಂತ ಹೇಳಿ, ಬೇಕಾದರೆ ಯಾವುದು ಹೇಳಿ, ದತ್ತಾಂಶಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು. ಸೊ ಟಾಪಿಕ್ ಕಂಟೆಂಟ್ ಟಾಪಿಕ್ ಅದಲ್ವಾ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀರಿ. ಏನಿಲ್ಲ, ನಾನು ಫುಲ್ ಕಾಫಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಡಿಯನ್ಸ್, ಯಾರು ಆಡಿಯನ್ಸು? ನಿಮ್ದು ಈ ಲೆಸನ್ ಪ್ಲ್ಯಾನನ್ನು ನೋಡೋರು ಯಾರು? ಸ್ಟೂಡೆಂಟ್ಸಾ? ಅಲ್ಲ, ಟೀಚರ್. ಸೊ ಟೀಚರಿಗೆ ಯೂಸ್ಫುಲ್ ಆಗಿದ್ದು. ಸೊ ಒರಿಜಿನಲ್ ಆಥರ್ ಯಾರು? ನಾನು ಹೆಸರು ಬರೀತೀನಿ. ಸೊ ಅಟ್ರಿಬ್ಯೂಷನ್ ಅಂದರೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಏನು ಉಂಟಾ? ಏನಿದು ಗುಣಲಕ್ಷಣ? ಏನು ಇದ್ರದ್ದು ಇದೇನೆಂದರೆ, ಇದು ವಿಡಿಯೋ ಕಾನ್ಸೆಪ್ಟ್ ಏನಿದೆಯಲ್ಲ, ಅಥವಾ ವಿಡಿಯೋ ಕಂಟೆಂಟ್ ಯಾವುದು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ವಿಡಿಯೋ ಕಂಟೆಂಟ್ ವಾಯ್ಸ್ ಲೆಸನ್ ಪ್ಲ್ಯಾನ್. ಅರ್ಥ ಆಯ್ತಾ? ಸೊ ನಮ್ಗೆ ಏನು ವಿಡಿಯೋ ಇದೆಯಲ್ಲ ಇದು, ಅದಕ್ಕೆ ರಿಲೇಟೆಡ್ ಲೆಸನ್ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸೊ ಅದರದ್ದು ಅಟ್ರಿಬ್ಯೂಷನ್ಸ್ ಅಂದರೆ ಗುಣಲಕ್ಷಣ, ಮೇನ್ ಗುಣಲಕ್ಷಣ ಏನು ಅಂತ ಬರೀಬೇಕಾಗುತ್ತೆ. ಸೊ ಕಾಪಿರೈಟ್ ಪಾಲಿಸಿ ಸ್ವಲ್ಪ ಕೆಳಗಡೆ ಬರಬೇಕು. ಕರ್ನಾಟಕ ಅಂತ ಇದೆ, ನೋಡೋಣ. ಸೊ ಇದು ಯಾವ ವರ್ಷ ಕ್ರಿಯೇಟ್ ಮಾಡಿರೋದು? 2020, ಇದೇ ವರ್ಷ ನಾನು ಮಾಡಿರೋದು. ಸೊ ಕಾಪಿರೈಟ್ ಕರ್ನಾಟಕ ಸ್ಟೇಟ್ಗೆ ರಿಲೇಟೆಡು. ಸೊ ಇಲ್ಲಿ ಲೈಸೆನ್ಸ್ ಯಾವುದಿದೆ ಅಂದರೆ 4.0 ಅಂತ ಅವರು ಡಿಫಾಲ್ಟಾಗಿ ತೊಗೊಂಡಿದ್ದಾರೆ. ಸೊ ನಾನೇನು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಈಗ ಸೇವ್ ಮಾಡ್ತಾ ಇದ್ದೀನಿ. ನೋಡಿ, ಕಂಟೆಂಟ್ ಸೇವ್ಡ್ ಅಂತ ಮೆಸೇಜ್ ಬಂದಿದೆ. ಸೊ ಇವಾಗ ಏನು ಮಾಡುವ, ಕ್ಲೋಸ್ ಅಂತ ಪ್ರೆಸ್ ಮಾಡುವ. ಸೊ ಈಗ ಸೇವ್ ಆಗಿದೆ ಇದು ಕಂಟೆಂಟು. ಸೊ ಈಗ ನಾನು ಏನು ಮಾಡ್ತೀನಿ, ಈ ಕ್ರಾಸ್ ಮಾರ್ಕನ್ನು ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಸೊ ನೀವು ಯಾವಾಗ ಎಡಿಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಲೇಟ್ ಆಗಿತ್ತೋ, ಸೊ ಅಷ್ಟೇ ಟೈಮು ಈ ಕ್ರಾಸ್ ಮಾರ್ಕ್ ಕ್ಲಿಕ್ ಮಾಡಿದಾಗ ಯೂಸ್ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಏನೂ ಮಾಡಬೇಡಿ. ಸೊ ಇಂಟರ್ನೆಟ್ ಫಾಸ್ಟ್ ಇದ್ದರೆ ಬೇಗ ಆಗುತ್ತೆ. ಈಗ ಆಲ್ ಮೈ ಕಂಟೆಂಟ್ಸಲ್ಲಿ ನೋಡಿದ್ರೆ ಘಟಕ ಯೋಜನೆ ನೋಡಿ ಈ ರೀತಿಯಾಗಿರುತ್ತೆ. ಇದು ಡ್ರಾಫ್ಟಾಗಿ ಇರುತ್ತೆ. ಸೊ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ನನಗೆ ಕ್ಲಿಕ್ ಮಾಡಿದ್ರೆ ಈಗ ಯಾರಾದರೂ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ನೋಡಿ, ಅನ್ಟೈಟಲ್ಡ್ ಕಂಟೆಂಟ್ ಅಂತ ಈ ರೀತಿ ತೋರಿಸ್ತಾ ಇರುತ್ತೆ ನಮಗೆ. ಅಂದರೆ ಇದೇ ಲಾಗಿನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಆಲ್ ಅಪ್ಲೋಡ್ಸ್ ನೋಡೋಣ ಈಗ ಡ್ರಾಫ್ಟ್ಸಲ್ಲಿ ಏನಿದೆ ಅಂತ. ವ್ಯೂ ಡ್ರಾಫ್ಟ್ಸ್ ಯು ಆರ್ ವರ್ಕಿಂಗ್ ಆನ್, ಸಬ್ಮಿಟ್ ದೆಮ್ ಫಾರ್ ರಿವ್ಯೂ ವೆನ್ ಕಂಪ್ಲೀಟೆಡ್ ಅಂತ ಇದೆ. ನಾನು ಕ್ಲಿಕ್ ಮಾಡಿದೆ. ಈಗ ಅಪ್ಲೋಡ್ ಆಗಿದೆ. ತುಂಬ ಟೈಮ್ ತೊಗೊಳ್ತು. ಸೊ ಅದು ಯಾಕಂತ ಗೊತ್ತಾಗ್ತಾಯಿಲ್ಲ, ವೆಬ್ಸೈಟ್ ಪ್ರಾಬ್ಲಮ್ ಇರ್ಬೋದೇನೋ. ಬಟ್ ಈಗ ತುಂಬ ಟೈಮಿಂಗ್ ನೋಡಿ, ತುಂಬ ನೆನೆ ರಾತ್ರಿಯಿಂದ ನಾನು ಮಾಡ್ತಾ ಇರೋದು. ಸೊ ಇವತ್ತು ಬೆಳಿಗ್ಗೆ ನೋಡಿ ಘಟಕ ಯೋಜನೆ ಅಂತ ಅಪ್ಲೋಡ್ ಆಗಿದೆ. ಸೊ ಇದನ್ನು ಎಡಿಟ್ ಮಾಡಿದ್ದೀನಿ ನಾನು. ಎಡಿಟ್ ಮಾಡಿ ಈಗ ಈ ಪೇಜ್ ಓಪನ್ ಆಯಿತು. ಈಗ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಬಲಮೂಲೆಯಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಟು ಟ್ರೈ ಇಟ್ ಔಟ್ ಆನ್ ಎ ಮೊಬೈಲ್ ಅಂತ ಇದೆ, ಆ್ಯಡ್ ಕೊಲಾಬ್ರೇಟರ್ ಅಂತ ಇದೆ. ಸೊ ಸೆಂಡ್ ಫಾರ್ ರಿವ್ಯೂ ಅಂತ ಇದೆ. ಸೇವ್ ಆಗಿದೆ ಈಗ. ಇದು ಸೆಂಡ್ ಫಾರ್ ರಿವ್ಯೂ ಅಂತ ಇದೆ. ಸೊ ನಾನೀಗ ಸೆಂಡ್ ಫಾರ್ ರಿವ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ ಕೇಳ್ತಾ ಇದೆ, ಮತ್ತೆ ಡೀಟೇಲ್ಸನ್ನು ಇನ್ನೂ ಕರೆಕ್ಟ್ ಫಿಲ್ ಆಗಿಲ್ಲ ಅಂತ ಕೇಳ್ತಾ ನೋಡಿ. ಸಬ್ಜೆಕ್ಟ್ ಫಿಲ್ ಆಗಿಲ್ಲ ಇಲ್ಲಿ.
ಸೊ ನಾನು ಸಬ್ಜೆಕ್ಟನ್ನ ಮ್ಯಾಥಮೆಟಿಕ್ಸ್ ಅಂತ ಫಿಲ್ ಮಾಡ್ತೀನಿ ಈಗ. ಸೊ ಮ್ಯಾಥಮೆಟಿಕ್ಸ್ ಪಾರ್ಟ್ 2 ಅಲ್ಲಿ ಬರುತ್ತಲ್ವ ಇದು, ಸೊ ಹಾಗಾಗಿ ಮ್ಯಾಥಮೆಟಿಕ್ಸ್ ಪಾರ್ಟ್ 2 ಅಂತ ಹಾಕಿದೆ. ಮತ್ತು ಟಾಪಿಕ್ ಯಾವುದು ಅಂತ ಹೇಳಿದೆ. ಸೊ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ, ಇಂಟ್ರೊಡಕ್ಷನ್ ಅಲ್ಲ ಇದು, ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ. ಸೊ ಒಂದು ಸೆಲೆಕ್ಟ್ ಮಾಡಿದೆ. ಮತ್ತು ವಿಡಿಯೋ ಕನ್ಸೆಪ್ಟ್ ವೈಸ್ 5 ಲೆಸನ್ ಪ್ಲ್ಯಾನ್ ಇದು. ಸೊ ವಿಡಿಯೋದಲ್ಲಿ ಏನು ಕನ್ಸೆಪ್ಟ್ಸನ್ನ ನಾನು ಡಿಸ್ಕಸ್ ಮಾಡಿದ್ನಲ್ಲ ಅದಕ್ಕೆ ರಿಲೇಟೆಡ್. ಸೊ ಸೇವ್ ಮಾಡ್ತಾಯಿದ್ದೀನಿ ಈಗ. ಸೊ ಸೇವಿಂಗ್ ಕಂಟೆಂಟ್ ಪ್ಲೀಸ್ ಅಂತ ಇದೆ. ಸೊ ಕಂಟೆಂಟ್ ಸೇವ್ ಆಯಿತು. ಈಗ ನೋಡಿ ಅದು ಆಲ್ ಅಪ್ಲೋಡ್ಸ್ಲಿ ಬರಬೇಕು. ಸಾರಿ, ಸಬ್ಮಿಟೆಡ್ ಫಾರ್ ರಿವ್ಯೂದಲ್ಲಿ ಬರಬೇಕು. ನೋಡಿ ಇಲ್ಲಿ ಬಂದಿದೆ ಈಗ. ಸೊ ಇದೆಲ್ಲ ಉಳಿದವ್ರು ಮಾಡಿರೋದು ಆ್ಯಕ್ಚುಲಿ. ಯಾಕಂದರೆ ಇದು ಯಾಕೆ ಬಂದಿದೆ, ನಾನು ಮಾಡಿಲ್ಲ ಅಂದರೂ ಯಾಕೆ ಬಂದಿದೆ ಅಂದರೆ ನಮಗೆ ಕಾಮನ್ ಲಾಗಿನ್ ಕೊಟ್ಟಿದ್ದಾರೆ. ಕಾಮನ್ ಲಾಗಿನ್ ಏನು ಕೊಟ್ಟಿದ್ದಾರೆ, ದೀಕ್ಷಾ ಮ್ಯಾಥ್ಸ್ CC ಅಂತ. ಸೊ ಯಾರು ದೀಕ್ಷಾ ಮ್ಯಾಥ್ಸ್ CCಯಲ್ಲಿ ಮಾಡಿದ್ದಾರೆ ಇವೆಲ್ಲ ಅದೆಲ್ಲ ಇದರೊಳಗಡೆ ಬಂದಿರುತ್ತೆ. ಬಟ್ ಇದರಲ್ಲಿ ಯಾರ್ಯಾರು ಪರ್ಟಿಕ್ಯುಲರ್ ಆಗಿ, ಈಗ ನಾನು ನನ್ನ ಹೆಸರು ಹಾಕಿದ್ದೀನಿ, ಇದನ್ನು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದನ್ನು ಯಾರ್ಯಾರು ಮಾಡಿದ್ದಾರೆ ಅಂದ್ಕೊಂಡು ಆ ನನ್ನ ಹೆಸರು ಉಂಟಲ್ಲ, ಇದು ನಾನು ಮಾಡಿರೋದು ಮಾತ್ರ ಅಲ್ಲಿ ಕಾಣಿಸುತ್ತೆ. ಇದನ್ನು ಯಾರ್ಯಾರು ಮಾಡಿದಾರೋ ಅದು ಅವ್ರವ್ರ ಹೆಸರು ಕಾಣಿಸುತ್ತೆ. ಸೊ ಇಲ್ಲಿ ನಂದಿದೆ. ಹಾಗಾಗಿ ಈಗಿದು ರಿವ್ಯೂವಿಗೆ ಹೋಗಿದೆ. ಸೊ ಯಾರು ರಿವ್ಯೂವರ್ಸ್ ಇದ್ದಾರೋ ಅವರು ಇದರ ಥ್ರೂ ಲಾಗಿನ್ ಆಗಿಬಿಟ್ಟು ಇದು ಅವ್ರಿಗೆ ಕಾಣಿಸುತ್ತೆ. ಆಮೇಲೆ ಅದನ್ನು ಅವರು ಸ್ಟಡಿ ಮಾಡಬೇಕು. ಸೊ ನೋಡಿಬಿಟ್ಟು ಚೆನ್ನಾಗಿದೆಯಾ, ಕರೆಕ್ಟ್ ಇದೆಯೋ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯೋ ನೋಡಬೇಕು. ಪ್ರಾಬ್ಲಮ್ ಇದ್ದರೆ ರಿವ್ಯೂ ಓಕೆ ಮಾಡಬೇಕು. ಸೊ ರಿವ್ಯೂ ವೀಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಸೊ ಈಗ ಅಪ್ಲೋಡ್ ಆಗಿದೆ. ಸೊ ಈಗ ಇನ್ನೊಂದು